ದಯವಿಟ್ಟು ಯಾರು ನೋಡ್ತಾ ಇದ್ರು ಅವರೆಲ್ಲಾನು ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ನಿಮ್ಗೆ ನಾನು ಯಾವ ಟೈಮಲ್ಲಿ ಲೈವ್ ಅಲ್ಲಿ ಬಂದು ಯಾವ ಟೆಕ್ನಿಕ್ ಹೇಳ್ಕೊಡ್ತೀನಿ ಅಂತ ನನ್ಗೆ ಗೊತ್ತಿರಲ್ಲ. ಆದ್ದರಿಂದ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ ನೋಟಿಫಿಕೇಶನ್ ಬರುತ್ತೆ, ನೀವು ಆನ್ ಮಾಡ್ಕೊಂಡು ನೋಡ್ಬೋದು. ಇದು ನೀವು ನಾನು ಲಾಸ್ಟ್ ಅಲ್ಲಿ ರಿಕ್ವೆಸ್ಟ್ ಏನಂದ್ರೆ ಸ್ವಲ್ಪ ದಿವಸ ಸ್ಟಡಿ ಮಾಡಿ, ಆ ಟೆಕ್ನಿಕ್ ನ ನೀವು ಸ್ಟಡಿ ಮಾಡಿ, ಬ್ಯಾಕ್ ಟೆಸ್ಟ್ ಮಾಡಿ, ಓಕೆ, ಪೇಪರ್ ವರ್ಕ್ ಮಾಡಿ. ಸ್ವಲ್ಪ ದಿವಸ ಒಂದು 10 ಪೇಪರ್ ವರ್ಕ್, 10 ಟ್ರೇಡಿಂಗ್ ಅಲ್ಲಿ ಪೇಪರ್ ವರ್ಕ್ ಅಲ್ಲಿ ಒಂದು 8 ರಿಂದ 9 ಸಕ್ಸಸ್ ಆದ್ರೆ ಮಾತ್ರ ನೀವು ಈ ಸ್ಟ್ರಾಟಜಿನ ಅಮೌಂಟ್ ಆಗಿ ಸ್ಟಾರ್ಟ್ ಮಾಡಬಹುದು. ಓಕೆ, ಅದು ನಮ್ಮ ಕಡೆಯಿಂದ ಒಂದಿದ್ದು. ಯಾಕಂದ್ರೆ ನಾನು ಬೈ ಮಾಡಿ ಸೆಲ್ ಮಾಡಿ ಅಂತ ಹೇಳಕ್ ಆಗೋದಿಲ್ಲ. ಓಕೆ, ಇಲ್ಲಿ ಸೆಬಿ ರೂಲ್ಸ್ ಪ್ರಕಾರ ಹೇಳಂಗಿಲ್ಲ, ಅದು ನಮಗೆ ತೊಂದರೆ ಆಗುತ್ತೆ. ನೀವು ಸ್ಟಡಿ ಮಾಡಿ, ನಿಮ್ಗೆ ಓಕೆ ಅನ್ಸಿದ್ರೆ ಅದನ್ನ ಬ್ಯಾಕ್ ಟೆಸ್ಟ್ ಮಾಡಿ. ಈ ಸ್ಟ್ರಾಟಜಿ ಚಾರ್ಟ್ ಅಲ್ಲಿ ಹಿಂದೆ ಎಲ್ಲ ನೋಡಿದ್ರೆ ನಿಮ್ಗೆ ವರ್ಕ್ ಆಗಿದೆಯಾ ಅಂತ ಎಲ್ಲಾನು ನೋಡ್ಬೇಕಾಗತ್ತೆ. ಓಕೆ ಓಕೆ, ಇವಾಗ ಶೇರ್ ನೋಡೋಣ, ಚಾರ್ಟ್ ಓಪನ್ ಮಾಡೋಣ. ಕ್ರೂಡ್ ಆಯಿಲ್ದು ಲಾಗಿನ್ ಆಗಿಲ್ಲ, ಲಾಗಿನ್ ಆಗ್ಬಿಡೋಣ ಒಂದ್ಸಲಿ. ಜಿರೋದ ಕೈಟ್ ಓಕೆ. ಚಾರ್ಟ್ 30 ಮಿನಿಟ್ಸ್ ಈ ತರ ಇದೆ. Wait and see. ಇವಾಗ ಇದರಲ್ಲಿ ನಿಮ್ಗೆ ಗೋಲ್ಡ್, ಸಿಲ್ವರ್, ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಕ್ರೂಡ್ ಆಯಿಲ್ ಇವೆಲ್ಲ ನಾನು ಸ್ಟಡಿ ಮಾಡಿರೋದು ಜಾಸ್ತಿ ಇದರಲ್ಲಿ. ಮತ್ತೆ ಸ್ಟಾಕ್ಸ್. ಓಕೆ, ಇಷ್ಟರಲ್ಲಿ ಇನ್ನು ನ್ಯಾಚುರಲ್ ಗ್ಯಾಸ್ ಒಂದು ಆಡ್ ಆಗುತ್ತೆ ಇದರಲ್ಲಿ. ಓಕೆ, ಅದನ್ನ ಆಮೇಲೆ ನೋಡೋಣ. ಇವಾಗ ಇರೋದ್ರಲ್ಲಿ ಮೊನ್ನೆ ಗೋಲ್ಡ್ ಅಲ್ಲಿ ಕೊಟ್ಟಿದ್ದೀನಿ ಒಂದು ಸ್ಟ್ರಾಟಜಿ, ಅದೇನಾಗಿದೆ ಅಂತ ನೋಡೋಣ, ಆಮೇಲೆ ಕ್ರೂಡ್ ಅಲ್ಲಿ ಬರೋಣ. ಸರಿ, ಯಾವಾಗಿದೆ ಡೀಟೇಲ್ಸ್? ಅಕ್ಟೋಬರ್. ಓಕೆ,
4 ಅಕ್ಟೋಬರ್ ಅಂದ್ರೆ ಓಕೆ. ಇವಾಗ ಇದು ಯಾವಾಗ ಸರಿ ಕ್ರೊಡೈಲ್ 21 ವರೆಗೂ ಇದೆ ಟೈಮ್. ಓಕೆ, ಓಕೆ ಚಾರ್ಟ್. ಚಾರ್ಟ್ ದೊಡ್ಡದು ಮಾಡೋಣ. ಇವಾಗ ಸಿಂಪಲ್ ಆಗಿ ಪ್ಲೈನ್ ಇದೆ ಅಲ್ವಾ, ಒಂದು 1 ಅವರ್ ಆಡ್ಕೊಳ್ಳೋಣ. ಒನ್ ಅವರ್ ಚಾರ್ಟ್ ಇದು. ಓಕೆ, ಇದು ಸುಮ್ನೆ ಯಾವ ತರ ಒಬ್ರು ಸ್ಟಡಿ ಮಾಡೋದು. ಒಂದು ಚಾರ್ಟ್ ಓಪನ್ ಮಾಡಿದ ತಕ್ಷಣ ಇದಕ್ಕೆ ಸುಮಾರು ಸ್ಟ್ರಾಟಜಿ ಇದೆ. ಇವಾಗ ನನಗೆ ಯಾವ ಸ್ಟ್ರಾಟಜಿ ಇದಕ್ಕೆ ಶೂಟ್ ಆಗುತ್ತೆ ಅಂತ ನಾನು ಇವಾಗ ಫೈನಲ್ ಮಾಡ್ತೀನಿ. ಇವಾಗ ಒಂದ್ಸಲಿ ಫುಲ್ ಡೌನ್ ಆಗಿದೆ, ಒಳ್ಳೆ ಡೌನ್ ಆಗಿದೆ. ಲೈನ್ ಹಾಕಿ ಚೆಕ್ ಮಾಡೋಣ. ಒಂದು ಮತ್ತೆ ಎ ಲೋಗೆ ಇನ್ನೊಂದು ಹಾಕೊಳ್ಳೋಣ. ನಿಮ್ಗೆ ಸಿಂಪಲ್ ಆಗಿ ಕಾಣಿಸ್ಬೋದು, ಆದ್ರೆ ಒಂದು ಟ್ರೇಡ್ ಹೆಂಗ್ ಹಿಡಿಯೋದು ಅಂತ ಸ್ಮಾಲ್, ಜಾಸ್ತಿ ಬೇಡ. ಒಂದ್ ದಿವಸಕ್ಕೆ ಎಷ್ಟು ಬೇಕೋ ಅಷ್ಟು ಅರ್ನ್ ಮಾಡ್ಕೋಬಹುದು ನಾವು. ಸುಮ್ನೆ ಇದು ಜಾಸ್ತಿ ಇದಿಲ್ಲ ಅಂದ್ರೂ ಲೈನ್ಸ್ ಎಲ್ಲ ಇದು ಲಾಸ್ಟ್ ಅಲ್ಲಿ ಹೇಳ್ತೀನಿ ನಾನು ಏನು ಅಂತ. ಇದು ನನ್ನ ಒಂದು ಟ್ರಿಕ್. ಓಕೆ, ಒಂದ್ಸಲಿ ಡೈಲಿ ಹೇಗಿದೆ ಅಂತ ನೋಡೋಣ.
ಓಕೆ. 1 ಅವರ್ ಈ ತರ ಇದೆ. ಓಕೆ. 30 ಮಿನಿಟ್ಸ್. ಬೈ ಚಾನ್ಸಸ್ ತುಂಬಾ ಕಾಣ್ತಾ ಇದೆ. ನೋಡಿ ಇದನ್ನ ಪ್ಯಾಟರ್ನ್ ಯಾವ ತರ ಮಾರ್ಕೆಟ್ ಇದಾಗತ್ತೆ ಅಂತ ಹೇಳ್ತೀನಿ ನೋಡಿ. ಸ್ಟಾಪ್ ಲಾಸ್ ಯಾವುದು, ಎಂಟ್ರಿ ಯಾವುದು ಅಂತ. ಸುಮ್ಮನೆ ಇವತ್ತು ಕ್ರೂಡ್ ಆಯಿಲ್ ಡೈಲಿ ಒಂದೊಂದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದೊಂದು ಲೈನ್ ಆಯ್ತಾ. ನೋಡಿ ಇದು ಹೇಳ್ತೀನಿ. ನೋಡಿ ಇದು ಇದು ಸಪೋರ್ಟ್ ತಗೊಂಡಿದೆ. ಓಕೆ, ಸಪೋರ್ಟ್ ತಗೊಂಡಿದೆ. ಸಿಂಪಲ್ ಒಂದು 10 ನಿಮಿಷ ಕೆಲಸ ಇದು. ನೆಕ್ಸ್ಟ್ ಹಿಂಗೋಗಿ ಇದನ್ನ ಅಬ್ಸರ್ವ್ ಮಾಡಿ ನೋಡಿ ನೀವು ಇದು ಹೆಂಗಾಗತ್ತೆ ಅಂತ. ಟಾರ್ಗೆಟ್ ಕೊಡ್ತಾ ಇದೀನಿ ನಿಮ್ಗೆ, ಮಾರ್ಕೆಟ್ ಹಿಂಗೆ ಆಗತ್ತೆ ಅಂತ. ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಇವಾಗ ಮಾರ್ಕೆಟ್ ಬೈ ಇದೆ. ಇವಾಗ ಆಕ್ಚುಲಿ ನಾನಾದ್ರೆ ಇಲ್ಲಿ ಬೈ, ಇದು ಸ್ಟಾಪ್ ಲಾಸ್, ಇಲ್ಲಿ ಕೆಳಗಡೆ 40 ಪಾಯಿಂಟ್ ನೋಡಿ ಹೇಳ್ತಾನೆ ಇದ್ದೀನಿ, ಮೇಲೆ ಹೋಗ್ತಾ ಇದೆ. ಎಷ್ಟಿದೆ ಪ್ರೈಸ್ ಇವಾಗ? 57. ಒಂದ್ಸಲಿ ಎಂಟ್ರಿ ಇದು ಮಾಡ್ಕೊಬಿಡೋಣ. ನೋಟ್ ಬುಕ್ ಸಿಂಪಲ್, ಅದಿನ್ನೂ ಸುಮಾರು ಸ್ಟ್ರಾಟಜಿ ಇದೆ. ನಾ ಒಂದೊಂದು ದಿವಸ ಒಂದೊಂದು ಹೇಳ್ಕೊಡ್ತೀನಿ ನಾನು ನಿಮ್ಗೆ. ಇವತ್ತು ಎಷ್ಟು ಕೊಡ್ಬೇಕಂದ್ರೆ ಪಾಯಿಂಟ್, ನೂ ಪ್ಯಾಡ್ ಕ್ರೂಡ್ ಆಯಿಲ್ ಡೇಟ್ 10. ನಾನು ಎಲ್ಲ ನೋಟ್ ಮಾಡ್ಕೋತೀನಿ. ನೋಟ್ ಮಾಡ್ಕೊಂಡು ನಾವು ಈ ಡೇಟಲ್ಲಿ ಕಾಲ್ ಕೊಟ್ಟಿದ್ದೀನಿ ಅಂತ ನಮ್ಗೆ ಇದಿರ್ಬೇಕಲ್ವಾ. ನಾನು ನನ್ನ ಸ್ಟ್ರಾಟಜಿ ಹೇಗೆ ಅಂತ, ಇವತ್ತು ಬೈ ಎಷ್ಟಿಗೆ ಅಂತ ನಾನು ಇದು ಮಾಡ್ತೀನಿ. ನಾನು ಬೈ ಮಾಡೋದು ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ 5722. 5722 ಬೈ.
ಬೈ ಆಲ್ರೆಡಿ ಹೋಗ್ತಾ ಇದೆ ನೋಡಿ. 7 ಎಷ್ಟು ಹೇಳಿದ್ ನಾನು ಇಲ್ಲಿ ಹೇಳ್ತಾನೆ ಇದೀನಿ, ಬೈ ಪಾಯಿಂಟ್ ಹೇಳ್ತಾ ಇದ್ದೀನಿ. 22 57 22 ನೋಡಿ, ಇದು ನೋಡ್ರಿ, ಇದು ಟೆಕ್ನಿಕ್ ಮಾತಾಡ್ತಾ ಇದೀನಿ ಆಲ್ರೆಡಿ. 5722 ಬೈ 5722 ಬೈ ಬರ್ಕೊಳ್ಳಿ. 15 ವರ್ಷ ಅನುಭವದ ರಿಸಲ್ಟ್ ಹೇಗೆ ಅಂತ ನೋಡಿ. ಸ್ಟಾಪ್ ಲಾಸ್ ಹಾಕೋಣ. ಸ್ಟಾಪ್ ಲಾಸ್ ಲೈವ್ ಅಲ್ಲಿ ಯಾರು ಈ ತರ ಕೊಡ್ತಾರ, ಎಷ್ಟು ಜನ ಇದಾರೆ ಕಮೆಂಟ್ ಮಾಡಿ. ಹೇಳಿದ್ನಲ್ಲ ಟಾರ್ಗೆಟ್ ಅಲ್ಲಿಗೆ. ಇದು ಸ್ಟಾಪ್ ಲಾಸ್ ಎಷ್ಟಿದೆ, ಇದು ಹೈ ಲೋ ಬಂದು 640 ಇದೆ. ಎಷ್ಟಿದೆ ನೋಡಿ ಇಲ್ಲಿ, ಲೋ ಇಲ್ಲಿ ನೋಡಿ, ಈ ಕ್ಯಾಂಡಲ್ ಮೇಲೆ ಇಟ್ಟರೆ ಗೊತ್ತಾಗತ್ತೆ. ಲೋ 5640 5630 ಸ್ಟಾಪ್ ಲಾಸ್ 5630. ಓಕೆನಾ. ಟಾರ್ಗೆಟ್ ಬಂದು ಟಾರ್ಗೆಟ್ ಆಗೋಯ್ತು. ಎಷ್ಟು ಪಾಯಿಂಟ್? ಓಕೆ, ಇದೆ ನಾನು ಐ ಹೇಳಿದ್ನಲ್ಲ, ಇಲ್ಲಿ ಇಟ್ಟಿದ್ದೀನಲ್ಲ, ಮುಗಿದೋಯ್ತು ಐ. ನೋಡ್ರಿ, ಯಾರು ಚಾಲೆಂಜ್ ನೋಡಿ, ಹೇಳ್ತಾ ಇದ್ದಂಗೆ ಟಾರ್ಗೆಟ್ ಮುಗೀತು. ಮ್ಯಾಕ್ಸಿಮಮ್ 10 ಮಿನಿಟ್ಸ್ ಟ್ರೇಡ್ ಅಷ್ಟೇ. ಓಕೆ, ಇದೆ ಇಲ್ಲ, ನನ್ನ ಟಾರ್ಗೆಟ್ ಮುಗೀತ್ರಿ. ಎಷ್ಟು? 5800 ಇಟ್ಕೊಳ್ಳಿ. ಓಕೆ, 810 ಬೇಡ, 5800. ಓಕೆ, 5800 ಲೈವ್ ಅಲ್ಲಿ, ಲೈವ್ ಪ್ರಾಫಿಟ್ ಬುಕ್ಕಿಂಗ್. ಓಕೆ, ಸ್ಟಾಪ್ ಲಾಸ್ 5722. ಎಷ್ಟಾಯ್ತು? ಯಾರ್ರಿ ಪಾರ್ಟ್ ಟೈಮ್ ಜಾಬ್ ಅಲ್ಲಿ ಎಷ್ಟು ದುಡಿಬಹುದು ಬಂದು? ಎಷ್ಟು 10 ನಿಮಿಷ ನನ್ನ ಲೈವ್ ಪ್ರೂಫ್ ಯಾವತ್ತು ಇರುತ್ತೆ, ನೋಡ್ತಾ ಇರಿ. ಎಂಟ್ರಿ ಎಷ್ಟು? 57 ಟಾರ್ಗೆಟ್ ಮುಗೀತು. 5722 ಎಂಟ್ರಿ ಮೈನಸ್ 5800 78 ಪಾಯಿಂಟ್ ನೋಡಿ ಹೆಂಗ್ ಹೊಡಿತಾ ಇದೆ. ಹ್ಮ್ 78 ಪಾಯಿಂಟ್ ರೀ. ಬೇಡ, ಇನ್ನೂ ಜಾಸ್ತಿ ಹೋಗ್ತಾ ಇದೆ. 78 ಅಂದ್ರೆ ಹ್ಮ್ 78 ಪಾಯಿಂಟ್ ಪ್ರಾಫಿಟ್ ಹಾಕೋಣ. ಅದು ಎಷ್ಟಾದ್ರೂ ಹೋಗ್ಲಿ. ಇದು ನಾನು ಪಾರ್ಟ್ ಟೈಮ್ ಜಾಬ್ ಮಾತ್ರ. ಲಾಂಗ್ ಟೈಮ್ ಇಡೋರ್ಗೆ ಇಡಬಹುದು, ತೊಂದ್ರೆ ಏನಿಲ್ಲ. 78 ಪಾಯಿಂಟ್ ಪ್ರಾಫಿಟ್ ಅದು ಹಾಕೋಣ. ಓಕೆ, ಇಷ್ಟೇ ರೀ. ಇದು ಟ್ಯಾಲೆಂಟ್ ಅಂದ್ರೆ. ಟಾರ್ಗೆಟ್ ಕೊಟ್ನಾ, ಮುಗೀತು. ಎಷ್ಟು ಪಾಯಿಂಟ್, ಎಷ್ಟಿದು? 30 ಮಿನಿಟ್ಸ್ ಅಲ್ಲಿ. ಆನ್ ದಿ ಸ್ಪಾಟ್ ಬುಕ್ಕಿಂಗ್ ಯಾಕೆ ಮಾಡಕ್ಕಾಗಲ್ಲ? ಪಾರ್ಟ್ ಟೈಮ್ ಜಾಬ್ ಪ್ರಾಫಿಟ್ ನೋಡಿ. ಇದು ಈ ತರ ದಯವಿಟ್ಟು ಇದೇ ತರ ಹೊಸದಾಗಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ. ಓಕೆ, ಕಾಲ್ ಮಾಡಿ, ಆಯ್ತಾ? ನಿಮಗೆ ಎಲ್ಲರಿಗೂ ಒಂದು ಬೆನಿಫಿಟ್ ಆಗ್ಲಿ ಅಂತ ಮಾಡ್ತಾ ಇದ್ದೆ. ದಯವಿಟ್ಟು ಪ್ರಾಕ್ಟೀಸ್ ಮಾಡಿ, ಆಮೇಲೆ ಮಾಡಿ. ಒಂದೇ ನಿಮಿಷ. ಇದರಲ್ಲಿ
ಬುಕ್ಕಿಂಗ್ ಒಂದು ಟಾರ್ಗೆಟ್ ಇಟ್ಕೋ, ಬುಕ್ ಮಾಡ್ಕೊಂಡು ಹೊರಗಡೆ ಬರ್ತಾ ಇರ್ಬೇಕಷ್ಟೇ. ಯಾರು ಲೈವ್ ಅಲ್ಲಿ ಯಾರು ಕೊಡ್ತಾರೆ ಹೇಳಿ? ಹ್ಮ್ ಹ್ಮ್ ನೋಡಿ, ಇಷ್ಟೇ ರೀ ಇದ್ರದ್ದು ಟಾರ್ಗೆಟ್. ಇದು ಈ ತರ ದಯವಿಟ್ಟು ಯಾರು ನೋಡ್ತಾ ಇದ್ದೀರೋ ನಿಮ್ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರ ಇದು ಮಾಡಿ, ಈ ತರ ನನ್ನ ಒಂದು ಇನ್ನೂ ಓದಿದೆ, ಇದು ಸುಮಾರು ಟೆಕ್ನಿಕ್ಸ್ ಇದೆ. ಸಿಂಪಲ್, 10 ನಿಮಿಷ ಓಪನ್ ಮಾಡೋದು, 10 ನಿಮಿಷದಲ್ಲಿ ಹಾಕಿದ್ವಾ ನೆಕ್ಸ್ಟ್ ಮಾರ್ಕೆಟ್ ಏನಾಗುತ್ತೆ ಅಂತ. 1 ನಿಮಿಷ ಡೈಲಿ ಚಾರ್ಟು, 1 ಅವರ್ ಚಾರ್ಟು, 30 ಮಿನಿಟ್ಸ್ ಚಾರ್ಟು, 10 ಮಿನಿಟ್ಸ್ ಚಾರ್ಟು ಅಷ್ಟೇ. ಇದು ಮಾಡ್ಕೊಂಡು ನಾವು ಹೊರಗಡೆ ಬರ್ತಾ ಇರ್ಬೋದು ಅಷ್ಟೇ. ವೆರಿ ಸಿಂಪಲ್. 78 ಪಾಯಿಂಟ್ ಪ್ರಾಫಿಟ್ಸ್. ಓಕೆ, ಅಮೌಂಟ್ ಎಲ್ಲ ಹೇಳ್ಬಾರ್ದು ಅಂತ ನನಗೆ ಗೊತ್ತಿಲ್ಲ. ಕ್ರೂಡ್ ಆಯಿಲ್ ಅಲ್ಲಿ ವಿತಿನ್ 10 ಮಿನಿಟ್ಸ್ ನೀವು ಲೈವ್ ಅಲ್ಲೇ ನೋಡಬಹುದು. ನಾ ಎಂಟ್ರಿ ಹಾಕಿ ಇದೊಂದು 10-15 ನಿಮಿಷ ಪ್ರಾಫಿಟ್ ಬುಕ್ಕಿಂಗ್ ಕ್ಲೋಸ್. ನೀವು ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲ್ಸದ ಮೇಲೆ ಎಷ್ಟೋ ದುಡಿತಾ ಇರ್ತೀರಾ. ಆದ್ರೆ ನೋಡಿ, 10 ನಿಮಿಷ ಆ ಸಂಬಳಕ್ಕಿಂತ ಜಾಸ್ತಿನೇ 78 ಪಾಯಿಂಟ್ ಕೌಂಟ್ ಮಾಡಿ. ಓಕೆ, ಎಲ್ಲಾರು ಟ್ರೇಡಿಂಗ್ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇವತ್ತಿಗೆ ಟ್ರೇಡ್ ಮುಗೀತು. ನಾಳೆ ಹಾಲಿಡೇ ಇದೆ. ನಾವು ನೆಕ್ಸ್ಟ್ ಮಂಡೇ, ಬುಧವಾರ ಅಲ್ವಾ ನಾಳೆ? ಗುರುವಾರ ತಿರುಗಿ ಸ್ಟಾಕ್ ಅಲ್ಲಾದ್ರೂ ಸರಿ, ಗೋಲ್ಡ್, ಸಿಲ್ವರ್, ನ್ಯಾಚುರಲ್ ಗ್ಯಾಸ್, ಕ್ರೂಡ್ ಆಯಿಲ್, ಇದ್ರಲ್ಲಿ ಎಲ್ಲಾದ್ರಲ್ಲೂ ಕಾಲ್ಸ್ ಕೊಡ್ತಾ ಇರ್ತೀನಿ. ಸುಮ್ನೆ ಪ್ರಾಕ್ಟೀಸ್ ಮಾಡಿ ಟೆಕ್ನಿಕ್ ಅನ್ನ. ನಿಮ್ಗೆ ಏನೇ ಇದ್ರ ಬಗ್ಗೆ ಡೀಟೇಲ್ ತಿಳ್ಕೊಬೇಕು ಅಂತ ಹೇಳಿದ್ರೆ ನಮ್ಗೆ ಕಾಲ್ ಮಾಡಿ, ನಾ ನನ್ನ ಒಂದು ಟೆಕ್ನಿಕ್ ನಿಮ್ಗೆ ಹೇಳ್ಕೊಡ್ತೀನಿ ನಾನು. ಓಕೆ, ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿ ಎನಿ ಟೈಮ್ ಮಾಡಿ. ಎಲ್ಲಾರು ಏನ್ ದೊಡ್ಡ ವಿಷಯ ಅಲ್ಲ ರೀ. ನನ್ನ ಒಂದು 15 ವರ್ಷ ಅನ್ಬೋದಲ್ಲಿ ಹೇಳ್ತೀನಿ ನೋಡಿ. ಸಿಂಪಲ್, ಹೋದ್ರೆ ಮೇಲೆ ಬಂದ್ರೆ ಕೆಳಗಡೆ, ಅದ್ರಲ್ಲಿ ನಾವು ಆಟ ಆಡ್ಬೇಕಷ್ಟೇ. ನಾಲೆಜ್ ಉಪಯೋಗಿಸಿ ಟೆಕ್ನಿಕ್ ಮೇಲೆ ಇದು ಹೋಗೋದು. ಇದೇನು ಜೂಜಾಟ ಸುಳ್ಳಲ್ಲ. ಟೆಕ್ನಿಕ್ ಇವಾಗ ಹೆಂಗೆ ಆಯ್ತು, ಇದು ಜೂಜಾಟನೇ. ಇದು ನನ್ನ 15 ವರ್ಷ ಅನುಭವ ನೋಡಿರೋದು. 24 ಅವರ್ಸ್ ಚಾರ್ಟ್ ನೋಡಿ ಮಲ್ಕೊಂಡ್ರು ಕಣ್ಣಲ್ಲೇ ಬರುತ್ತೆ ಚಾರ್ಟ್. ಇವಾಗ ಮಾರ್ಕೆಟ್ ಯಾವ್ದೇ ಚಾರ್ಟ್ ಕೊಡಿ, ಮಾರ್ಕೆಟ್ ಹಿಂಗೆ ಹೋಗುತ್ತೆ ಅಂತ ಅಪ್ ಟು 90%, 95% ಹೇಳ್ಬಲ್ಲೆ. ಓಕೆನಾ? ಇದು ಅನುಭವದಲ್ಲಿ ಆಗೋದು. ಇದೇ ತರ ಇನ್ ವಿಡಿಯೋಸ್ ಬರ್ತಾ ಇರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಹ್ಯಾಪಿ. ಇವತ್ತು 10 ಮಿನಿಟ್ಸ್ ಅಲ್ಲಿ 78 ಪಾಯಿಂಟ್. ಓಕೆ, 78 ಪಾಯಿಂಟ್ ನಾವು ಕ್ರೂಡ್ ಆಯಿಲ್ ಅಲ್ಲಿ ಅರ್ನ್ ಮಾಡಿದೀವಿ. ಅದು ಅಮೌಂಟ್ ಎಲ್ಲ ಹೇಳ್ಬಾರ್ದು, ಏನೋ ಗೊತ್ತಿಲ್ಲ, ಅದಕ್ಕೋಸ್ಕರ ನೀವೇ ಗೂಗಲ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಕ್ರೂಡ್ ಆಯಿಲ್ 1 ಪಾಯಿಂಟ್ಗೆ ಎಷ್ಟು ರೂಪಾಯಿ, 78 ಪಾಯಿಂಟ್ಗೆ ಎಷ್ಟಾಗತ್ತೆ ಅಂತ ನೀವು ಗೂಗಲ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಅದು ನನಗೆ ಗೊತ್ತಿಲ್ಲ, ಅದಕ್ಕೆ ಹೇಳ್ಬಾರ್ದಾ ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್, ಗುಡ್ ನೈಟ್, ಹ್ಯಾಪಿ ಪ್ರಾಫಿಟ್ ಇವತ್ತು. ನಾನು ಅದ್ರ ಲೈವ್ ಅಲ್ಲಿ ನಾನು ಮಾಡ್ತಾ ಇದೀನಿ, ಹಾಕಿ ಅದನ್ನ ತೋರ್ಸಂಗಿಲ್ಲ, ಅದಕ್ಕೋಸ್ಕರ ತೋರಿಸ್ತಾ ಇಲ್ಲ ಅಷ್ಟೇ. ಓಕೆ, ನಾನು ಏನ್ ಮಾಡ್ತೀನಿ ಅದನ್ನ ನಿಮ್ಗೆ ತಿಳಿಸ್ತೀನಿ. ಆ ಸ್ಟ್ರಾಟಜಿನ ಯೂಸ್ ಮಾಡಿ. ಡೌಟ್ ಇದ್ರೆ ಕಾಲ್ ಮಾಡಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು. ಇವಾಗ ಲೈವ್ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್, ಹ್ಯಾಪಿ ನೈಟ್. ಎಲ್ಲಾರು ದುಡ್ಡು ಮಾಡ್ಬೇಕು. ಎಲ್ಲಾರು ಒಂದೇ ಇನ್ಕಮ್ ಅಲ್ಲಿ ಇದ್ರೆ ಏನು ಸಾಧನೆ ಮಾಡಕ್ಕಾಗಲ್ಲ. ಎಲ್ಲಾರು ಬೇರೆ ಬೇರೆ ಇನ್ಕಮ್ ಸೋರ್ಸ್ ಅಲ್ಲಿ ಮಾಡ್ಕೋಬೇಕು. ಟೆಕ್ನಿಕ್, ಜನರಲ್ ನಾಲೆಜ್ ಟೆಕ್ನಿಕ್ ಯೂಸ್ ಮಾಡ್ಕೊಳ್ಳಿ. ಇರೋ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ಆರಾಮಾಗಿ ಒಂದು ಅರ್ನ್ ಮಾಡ್ಕೊಳ್ಳಿ. ನೋಡಿ, ವಾರದಲ್ಲಿ 5 ದಿವಸ ಇರುತ್ತೆ ಮಾರ್ಕೆಟ್. ಡೈಲಿ ಒಂದ್ 2,000 ರೂಪಾಯಿ ಅಂದ್ರೆ ಎಷ್ಟಾಯ್ತು? 10,000 ರೂಪಾಯಿ ಆಯ್ತು. ಅದು 1 or 2 ಡೇ ಟ್ರೇಡ್ಸ್ ಮಿಸ್ ಆದ್ರೂ 4 ಟ್ರೇಡ್ ನಮ್ದಂತ ಪ್ರಾಫಿಟ್ ಅಂತ ಆದ್ರೆ ಎಷ್ಟು ಇನ್ಕಮ್ ಆಗತ್ತಲ್ವಾ? ಯಾವ್ದಕ್ಕೋ ಒಂದು ನೀವು ಬೆಳಿಗ್ಗೆಯಿಂದ ಏನ್ ದುಡ್ದಿರ್ತೀರೋ, ಇಲ್ಲ 10 ನಿಮಿಷದಲ್ಲಿ, ಅರ್ಧ ಗಂಟೆಯಲ್ಲಿ ದುಡಿಬಹುದು. ಕರೆಕ್ಟ್ ಆಗಿ ನಾಲೆಜ್ ಯೂಸ್ ಮಾಡ್ಕೊಂಡ್ರೆ, ಲಾಟ್ ಸೈಜ್ ಜಾಸ್ತಿ ಹಾಕೊಂಡ್ರೆ ಕುತ್ಕೊಂಡು ಎದ್ದೇಳ್ಬಹುದು ಅಷ್ಟೇ, ಈಸಿಲಿ.
ಓಕೆ, ಥ್ಯಾಂಕ್ ಯು. ಇವತ್ತಂತ ಹ್ಯಾಪಿ. ನಂದು ಲೈವ್ ಹಿಸ್ಟ್ರೀಸ್ ನೋಡಿ, ಗೋಲ್ಡ್ ಇವಾಗ ಆಲ್ರೆಡಿ ಗೋಲ್ಡ್ ಕೊಟ್ಟಿರೋದನ್ನು ಅದನ್ನು ಅದೇ ಇದ್ರಲ್ಲಿ ನಡೀತಾ ಇದೆ. ಲಾಂಗ್ ಟೈಮ್ ಒಂದು ಕೊಟ್ಟಿದ್ದೀನಿ, ಅದ್ರ ನೋಡಿ ಲಾಂಗ್ ಟೈಮ್ಗೆ ಶಾರ್ಟ್ ಇದೆ. ಓಕೆ, ಅದನ್ನ ಒಳ್ಳೆ ಇದಿದೆ, ಹೆಡ್ ಅಂಡ್ ಶೋಲ್ಡರ್ ಪಾಟರ್ನ್ ಅಂತ ಅದು ಕೊಟ್ಟಿದ್ದೀನಿ. ಇದು ಸಪೋರ್ಟ್ ರೆಸಿಡೆನ್ಸ್ ಅಲ್ಲಿ ಟ್ರೆಂಡಿಂಗ್ ಲೈನ್ ಅಲ್ಲಿ ಇದನ್ನ ಈ ಸ್ಟ್ರಾಟಜಿ ಇರೋದು. ಓಕೆ, ಥ್ಯಾಂಕ್ ಯು. ನಾಳೆ ಸಿಗೋಣ. ಬಾಯ್.